ಇವತ್ತು 75 ಡೇಸ್ ಜರ್ನಿಲಿ ಸರ್ ನಿಮಗೆ ಯಾವ ಒಂದು ಸಿಚುವೇಶನ್ ನಿಮ್ಮ ಸಂದರ್ಭ ತುಂಬ ಕಷ್ಟ ಅಂತ ಅನಿಸಿದ್ದು, ಈಗ ಜರ್ನಿನ ತಿರುಗಿ ನೋಡಿದಾಗ ಯಾವ ಸಂದರ್ಭ ನೀವು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀರಾ? ಮೇಡಮ್, ನಾನು ಅನುಷಾ ಮತ್ತು ನಂದು ಜೋಡಿ ಟಾಸ್ಕ್ ಆಗಿದ್ದನ್ನು ನಾನು ಬಿಗ್ ಬಾಸ್ ಮನೇಲಿ ಯಾವತ್ತೂ ನಾನು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಹಿಂದಿನ ವಾರ ನಡೆದಂಥ ಒಂದು ಘಟನೆ, ಮಂಜು, ಭವ್ಯ, ನಾನು 3 ಜನ ಒಂದು ಟೀಮಾಗಿ ಆಟ ಆಡ್ತೀವಿ. ಅಲ್ಲಾಗಿರುವಂಥ ಸುಮಾರು ವಿಷಯಗಳನ್ನು ನಾನು ಇವತ್ತು ನನ್ನ ಅದ್ರ ಬಗ್ಗೆ ಮನಸ್ತಾಪ ತುಂಬ ಇದೆ ಮೇಡಮ್. ಈಗ ಹೊರಗಡೆ ಬಂದಿದ್ದೀರಾ, ಅನುಷಾ ಅವ್ರನ್ನ ಮಾತಾಡುವಂಥ ಪ್ರಯತ್ನ ಮಾಡಿದ್ರಾ ಅಥವಾ ಮಾತಾಡ್ತೀರಾ, ಅಂದರೆ ಕಂಟಿನ್ಯೂ ಮಾಡ್ತೀರಾ ಫ್ರೆಂಡ್ಶಿಪ್ ಅಂತ? ಮೇಡಮ್, ಮನೆಯಿಂದ ಹೊರಗಡೆ ಬಂದದ್ದು ನನ್ನ ಮನೆಯ ಸದಸ್ಯರ ಜೊತೆಗೂ ನಾನು ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಲ್ಲ ಅಂತ ಹೇಳಲ್ಲ, ಎಲ್ಲರ ಜೊತೆನೂ ನಾನು ಕಂಟಿನ್ಯೂ ಮಾಡ್ತೀನಿ. ಮನೆಯಿಂದ ಹೊರಗಡೆ ಬಂದಮೇಲೆ ಶಿಶಿರ್ ಹತ್ರ ಮಾತಾಡಿದ್ದೀನಿ, ಆಮೇಲೆ ಅನುಷಾ ಹತ್ರನೂ ಮಾತಾಡಿದ್ದೀನಿ, ನೆನ್ನೆ ರಾತ್ರಿ ಶೋಭಾ ಹತ್ರ ಮಾತಾಡಿದ್ದೀನಿ, ಎಲ್ಲರ ಹತ್ರನೂ ಮಾತಾಡಿದ್ದೀನಿ ಮೇಡಮ್. ಏನು ತೊಂದರೆ ಇಲ್ಲ, ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ. ಯಾಕೆ ಮಾವ ಹೊರಗಡೆ ಬಂದ್ರಿ, ಯಾಕಣ್ಣ ಏನಾಯಿತು ಅಂತೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಅವ್ರು ಯಾವ ಥರ ಪ್ರೀತಿ ನನಗೆ ತೋರಿಸಿದ್ರೆ ಅದೇ ಥರ ಪ್ರೀತಿಯಲ್ಲಿ ಅದೇ ರೀತಿ ನಾನು ಅದನ್ನು ಕೊನೆವರೆಗೂ ನಾನು ಉಳಿಸ್ಕೊಂಡು ಹೋಗ್ತೀನಿ ಮೇಡಮ್. ಒಬ್ಬರು ಆರ್ಟಿಸ್ಟ್ ಫೀಲ್ಡಿಂದ ಬರದೇ ಇದ್ದರೂ ಕೂಡ ನಿಮ್ಮ ಮತ್ತು ಅನುಷಾ ಅವರು ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು ಸರ್. ಮನೆಗೆ ಬಂದ ಮೇಲೆ ನಿಮ್ಮ ವೈಫ್ ಏನಂತ ಹೇಳಿದ್ರು ಅಂತ? ಮೇಡಮ್, ಯಾವತ್ತೂ ಕೂಡ ಅದ್ರ ಬಗ್ಗೆ ಕಮೆಂಟ್ ಮಾಡಿದವಳಲ್ಲ ಅವಳು. ಯಾಕಂದರೆ ನಾನೇನು ಅಂತ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು. ಒಬ್ಬರಿಗೆ ಒಂದು ಪೊಸಿಷನ್ ಅಂತ ನಾವು ಕೊಟ್ಟ ಮೇಲೆ, ಒಬ್ಬರಿಗೊಂದು ಜಾಗ ಅಂತ ನಾವು ಕೊಟ್ಟ ಮೇಲೆ, ಆ ಜಾಗಕ್ಕೆ ಅವ್ರಿಗೆ ಅದೇನು ಕೊಟ್ಟಿರ್ತೀವಿ, ಒಂದು ಪೊಸಿಷನ್ ಅಂತ ಕೊಟ್ಟಿರ್ತೀವಿ, ಅವ್ರಿಗೆ ಅವರೇ ಆಗಿರ್ತಾರೆ ಮೇಡಮ್. ತಂಗಿ ಆದಮೇಲೆ ತಂಗಿನೇ, ಅಕ್ಕ ಆದಮೇಲೆ ಅಕ್ಕನೇ ಮೇಡಮ್. ನಾನು ತಂಗಿ ಅಂತ ಸ್ವೀಕಾರ ಮಾಡಿದ್ರೆ ನನ್ನ ಹೆಂಡತಿಗೂ ಅವಳು ತಂಗಿನೇ ಅಲ್ಲ ಮೇಡಮ್. ಆ ಥರ ಮೇಡಮ್, ನನಗೆ ಯಾವತ್ತೂ ಕೂಡ ಅವಳ ತಂಗಿ, ಅವಳ ಹತ್ರ ಪ್ರತಿ ವರ್ಷ ಹೋಗಿ ರಾಖಿ ಕಟ್ಸ್ಕೊಂಡ್ಬರ್ತೀನಿ. ಎಸ್ ಸರ್, ಮತ್ತೊಂದು ನೀವು ಅವಾಗಲೇ ಒಂದು ಮಾತಂದ್ರಿ ನನಗೆ, ಬಿಗ್ ಬಾಸಿಂದ ನಂಗೆ ಸೆಕೆಂಡ್ ಚಾಪ್ಟರ್, ಇದು ಸೆಕೆಂಡ್ ಜರ್ನಿ ಅಂತ ಹೇಳಿದ್ರಿ. ಈ ಜರ್ನಿ ಬಗ್ಗೆ ಕಡೆಯದಾಗಿ ಫ್ಯಾನ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅಂದರೆ ಈ ಜರ್ನಿ ನಂತರ ಮುಂದೇನು ಅನ್ನೋದು ಒಂದು ವಿಚಾರ ಕೂಡ. ಮೇಡಮ್, ನಾನು ಹೋಗೋಕ್ಕಿಂತ ಮುಂಚೆ ತುಂಬ ಸ್ಮಾಲ್ ಸ್ಕೇಲಲ್ಲಿ, ಅಂದರೆ ಒಂದಿಷ್ಟು ಇದರಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಇನ್ನು ಮೇಲಿಂದ ಬ್ಯಾಕ್ ಟು ಪೆವಿಲಿಯನ್ ಅಂದಾಗೆ ಯಾರ್ಯಾರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ, ಸುಮಾರು ಜನ ನನ್ನ ಬಗ್ಗೆ ಏನೇನೋ ತಪ್ಪು ಕಲ್ಪನೆ ತಿಳ್ಕೊಂಡಿದ್ದಾರೆ. ಆ ಥರ ಸುರೇಶ್ ಅಲ್ಲ. ಸುರೇಶ್ನಲ್ಲೂ ಒಂದು ಒಳ್ಳೆಯ ಮಗು ಮನಸ್ಸಿದೆ. ಸುರೇಶ್ನ ಯಾರು ಅಂದ್ಕೊಂಡಿರ್ಬೋದು ತುಂಬ ಒರಟ, ತುಂಬ ಆ್ಯಟಿಟ್ಯೂಡ್ ಅಂತ. ಯಾವ ಆ್ಯಟಿಟ್ಯೂಡ್ ಇಟ್ಕೊಂಡು ನಾನು ಜೀವನ ಮಾಡೋಕ್ಕಾಗಲ್ಲ ಮೇಡಮ್. ಸತ್ತಾಗ ನನ್ನನ್ನು ಮಣ್ಣಲ್ಲೇ ಹೋಗಿದ್ದಾರೆ ಬಿಟ್ಟರೆ, ಸುರೇಶ ಇಲ್ಲ ತುಂಬ ಇದರಲ್ಲಿದ್ದ, ಅವನನ್ನು ಬಂಗಾರದ ಪೆಟ್ಟಿಗೆಯಲ್ಲಿ ಮುಚ್ಚಬೇಕು ಅಂತ ಯಾರೂ ಮಾತಾಡಲ್ಲ ಮೇಡಮ್. ಏನೋ ದುಡ್ಡಿನ ವ್ಯಾಲ್ಯೂ ಆಗಲಿ, ಮತ್ತು ಮನುಷ್ಯ ಸಂಪಾದನೆ ಮಾಡಿರೋಂಥ ಮನುಷ್ಯರ ವ್ಯಾಲ್ಯೂ ಆಗಲಿ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಮೇಡಮ್. ಅದೆಲ್ಲದಕ್ಕೂ ನಾನು ತಲೆ ಬಾಗ್ತೀನಿ, ಜನಗಳ ಪ್ರೀತಿಗೆ ನಾನು ತಲೆ ಬಾಗ್ತೀನಿ. ಇಷ್ಟು ದಿನ ನೋಡದೇ ಇರೋಂಥ ಸುರೇಶನ್ನ ಇನ್ಮೇಲೆ ಎಲ್ಲರೂ ನೋಡೋಕ್ಕೆ ಇಷ್ಟಪಡ್ತಾರೆ. ನನ್ನದೇ ಆದಂಥ ಸುಮಾರು ಕಾರ್ಯಗಳನ್ನ ಹಾಕ್ಕೊಂಡಿದ್ದೀನಿ, ಸುಮಾರು ಕೆಲಸಗಳನ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಈಗಿರುವಂಥ ನನ್ನ ಕಂಪ್ನಿಯಲ್ಲಿರುವಂಥ ಎಂಪ್ಲಾಯ್ಗಳನ್ನ ಹೊರತುಪಡಿಸಿ ಸುಮಾರು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಉದ್ದೇಶ ನಂದಾಗಿದೆ. ಅದೇ ಉದ್ದೇಶಕ್ಕೆ ನಾನು ಒಳಗಡೆ ಹೋದವನು. ಆ ಉದ್ದೇಶನ ಪೂರೈಸ್ತೀನಿ. ಜನಗಳು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸನ ಹಾಗೆ ಉಳಿಸ್ಕೊಂಡು ಹೋಗ್ತೀನಿ ಮೇಡಮ್. ಎಸ್ ಸರ್, ಎಷ್ಟೋ ಜನ ಉದ್ಯಮಿ ಆಗಬೇಕು ಅಂತ ಬರೋರಿಗೆ ನೀವು ಒಂದು ಇನ್ಸ್ಪಿರೇಷನ್. ಅದಕ್ಕೆ ನಿಮ್ಮನ್ನು ನೋಡಿಬಿಟ್ಟು ಅವ್ರು ಕೂಡ ಮುಂದೆ ಹೋಗ್ಬೋದು ಅಂತ ಹೇಳ್ತಾ ವಿಶ್ ಆಲ್ ದಿ ಬೆಸ್ಟ್ ಸರ್. ಇದು ಗೋಲ್ಡ್ ಸುರೇಶ್ ಅವರ ಮನದಾಳದ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಶ್ರುತಿ ರಿಪ್ಪನ್ಪೇಟೆ, ಪಬ್ಲಿಕ್ ಟಿವಿ, ಬೆಂಗಳೂರು.